ನಾವ್ ಇವತ್ತು ವ್ಯಾಪಾರಕ್ಕೆ ಹೋದ್ರೆ ನಮ್ಮ ಒಟ್ಟಿಗೆ ಊಟ ಸಿಗುತ್ತದೆ. ಇವಾಗ ನಾವ್ ವ್ಯಾಪಾರಕ್ಕೆ ಹೋಗ್ಲಿಲ್ಲ ಅಂದ್ರೆ ನಮಗೆ ಇರೋದಿಲ್ಲ, ಊಟಕ್ಕೆ ಇರೋದಿಲ್ಲ. ಇನ್ನು ನಾವೆಲ್ಲಿ ಮುಂದಕ್ಕೆ ಇಡೋದು, ನಾವ್ ಯಾವಾಗ ತಗೊಳ್ಳೋದು, ಏನೋ ನಮ್ಮ ಜೀವಿತ ಏನಾಗಿತ್ತು ಗುಡಿಸದಲ್ಲೇ ಕಳೆಯುವಂತದ್ದಾಗಿ. ಕೆಲವ್ರು ತಂದೆ ತಾಯಿಗೆ ದುಡಿಯಕ್ ಆಗಿಲ್ಲ ಅಂತಂದ್ರೆ ಮಕ್ಕಳಿಂದ ಏನ್ ಮಾಡಿದ್ರು, ಅವ್ರನ್ನ ವ್ಯಾಪಾರಕ್ಕೆ ಹಚ್ಚಿದ್ರು. ಅವ್ರಿಗೂ ಸ್ಕೂಲ್ ಕಳ್ಸಿದ್ರು, ಸ್ಕೂಲಲ್ಲಿ ವಿದ್ಯೆ ಕೊಡಕ್ಲಿಲ್ಲ ಸರ್. ಅವ್ರಿಗೆ ಚಿಕ್ಕದಿಂದ ದೊಡ್ಡವ್ರಿಗೆ ದುಡ್ಡು ಸಾಕಿದಾರಲ್ಲ, ಇನ್ನು ಮುಂದೆ ನಮ್ಮ ಶಕ್ತಿಯಿಂದ ನಾವು ತಂದೆ ತಾಯಿಗೆಲ್ಲ ದುಡ್ಡು ಸಾಕೋಣ ಅಂತೇಳಿ ಅನೇಕರು ಏನ್ ಮಾಡ್ತಾರೆ, ಡ್ರೈವಿಂಗ್ ಕೆಲಸದಲ್ಲಿ ಮಾಡ್ತಾರೆ, ಅನೇಕ ಫ್ಯಾಕ್ಟ್ರಿಗಳ ಕೆಲಸ ಹೋಗ್ತಾರೆ, ಅನೇಕರು ವ್ಯಾಪಾರ ಮಾಡಿ ಏನ್ ಮಾಡ್ತಾರೆ, ತನ್ನ ತಂದೆ ತಾಯಿಗಳ ಆಸರೆಯಾಗಿ ಅನೇಕ ಮಕ್ಕಳು ನಿಂತ್ಕೊಂಡಿದ್ದಾರೆ ಸರ್. ನಾವೇನ್ ಹೇಳ್ತೀವಿ ಅಂದ್ರೆ ಸರ್, ಇವಾಗ ನಾವು ನಮ್ಮ ಒಂದು ಜೀವಿತಗಳಲ್ಲಿ ನಾವು ಪಟ್ಟಿರುವಂತ ಕಷ್ಟಗಳು ಅನೇಕ ಇವೆ. ನಾವು ಸಹ ಸಾಲಿ ಮೆಟ್ಲು ಹತ್ತಿದವರಲ್ಲ, ನಾವು ಸಹ ಭಿಕ್ಷಾಟನ ಮಾಡ್ಕೊಂತ ಬಂದವರು. ನಾವಂತ ವಿಷಯಗಳೆಲ್ಲವುಗಳಿಗೆ ನಾವು ಅನುಕೂಲತೆ ಅಂದ್ರೆ ಅವಕ್ಕೆ ಅಡ್ಜಸ್ಟ್ ಆಗಿ ಬಂದ್ಬಿಟ್ಟಿದ್ದೀವಿ. ಆದ್ರೆ ಈಗ ನಮ್ಮ ಮಕ್ಕಳು ಏನಿದೆ ಅಲ್ಲ ಸರ್, ಎಲ್ಲರೂ ನಮ್ಮ ಮಕ್ಕಳೆಲ್ಲರೂ ಚೆನ್ನಾಗಿ ಓದ್ಬೇಕು, ಅವರು ಕೂಡ ಎಲ್ಲಾರ ಹಂಗೆ ಓದ್ಬೇಕು, ಎಲ್ಲ ತಿಳ್ಕೊಬೇಕು, ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಬಾಳ್ಬೇಕು, ಮುಂದೆ ಬರ್ಬೇಕಂದ್ರು ನಮ್ಮ ಮಕ್ಕಳು ಕೂಡ ಬದಲಾವಣೆ ಆಗ್ಬೇಕಂತಂದ್ರೆ ಸರ್ ಗೌರ್ಮೆಂಟ್ ನಮ್ಗೆ ಸಹಾಯ ಮಾಡ್ಬೇಕು. ಈ ಗೌರ್ಮೆಂಟ್ ಮಾಡುವಂತ ಸಹಾಯ ಗೌರ್ಮೆಂಟೇನೆ ಈ ತರ ಮಾಡ್ಬಿಟ್ರಂದ್ರೆ ಇನ್ನು ನಾವು ಸಹಾಯ ಹೋಗಿ